ನೋಡಿ, ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಅದಕ್ಕೆ ನೀವು ಏನೇ ಮಾಡಿದ್ರೂ ಅದು ನೆಟ್ಟಗಾಗಲ್ಲ ಅನ್ನುವಂಥ ಮಾತಿದೆ. ಅದಕ್ಕೆ ಈಗ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಮತ್ತೆ ಪ್ರೂವ್ ಮಾಡ್ತಾ ಇದೆ. ಕಾರಣ, IMF ಕೊಟ್ಟಿರುವಂಥ ಹಣದಲ್ಲಿ ಉಗ್ರರ ಕೇಂದ್ರ ಕಚೇರಿಯನ್ನ ಮರು ನಿರ್ಮಾಣ ಮಾಡುವಂಥ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಆ ಕಚೇರಿಗಳನ್ನ ಮರು ನಿರ್ಮಾಣದ ಬಗ್ಗೆ ಪಾಕ್ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಲಷ್ಕರ್ ಎ ತೊಯ್ಬಾ ಮುಖ್ಯಸ್ಥನಿಗೆ ರಾಣಾ ತನ್ವೀರ್ ಹುಸೇನ್ ಈ ಭರವಸೆಯನ್ನ ಕೊಟ್ಟಿದ್ದಾರೆ. LET ಕೇಂದ್ರ ಕಚೇರಿಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿತ್ತು. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಂಥ ವೇಳೆ ಪಾಕಿಸ್ತಾನ ಈ ಭರವಸೆಯನ್ನ ಕೊಟ್ಟಿದೆ. ಕಚೇರಿಯನ್ನ ಮರು ನಿರ್ಮಾಣ ಮಾಡೋದಾಗಿ ಆಶ್ವಾಸನೆಯನ್ನ ಕೊಡಲಾಗಿದೆ. LET ಮುಖ್ಯಸ್ಥ ಇಕ್ಬಾಲ್ ಹಶ್ಮಿಗೆ ಸಚಿವರು ಈ ಭರವಸೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಪಾಕಿಸ್ತಾನ ನಾಯಿ ಬಾಲ ಇದ್ದಂತೆ ಭಾರತೀಯ ಸೇನೆ ಪಾಕ್ಗೆ ನುಗ್ಗಿ ಬುದ್ಧಿ ಕಲಿಸುವಂಥ ಪ್ರಯತ್ನ ಮಾಡ್ತು. ಅಂದರೆ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಲ್ಲಿಂದಲೂ ಕೂಡ 3 ಯುದ್ಧಗಳಾಗಿದೆ. ಪ್ರತಿ ಬಾರಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಕೂಡ ಪಾಕಿಸ್ತಾನ ಸೋತಿದೆ. ಆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಪಾಕಿಸ್ತಾನ. ಇತ್ತೀಚೆಗಷ್ಟೇ ಅಜರ್ ಮಸೂದ್ ಕುಟುಂಬಕ್ಕೆ ಪಾಕ್ ಪರಿಹಾರವನ್ನು ಘೋಷಿಸಿತು. IMF ಹಣದಿಂದ ಮಸೂದ್ ಕುಟುಂಬಕ್ಕೆ 14 ಕೋಟಿ ಪರಿಹಾರವನ್ನು ನೀಡ್ತೀವಿ. ಜೂನ್ 2ರಂದು ಪಾಕಿಸ್ತಾನದಲ್ಲಿ ಬಜೆಟ್ ಮಂಡನೆ ಪ್ರಕ್ರಿಯೆ ಏನಿದೆ ಅದು ನಡೆಯುತ್ತೆ. ಆ ಕಾರಣಕ್ಕಾಗಿ IMFನಿಂದ 8,500 ಕೋಟಿ ರೂಪಾಯಿಯನ್ನ ಈಗ ಪಾಕಿಸ್ತಾನ ಸಾಲ ಪಡ್ಕೊಂಡಿದೆ. ಇದೀಗ IMF ಹಣ ಉಗ್ರರ ಕಚೇರಿ ನಿರ್ಮಾಣಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. ಯಾತಕ್ಕಾಗಿ ಸಾಲ ತಗೋಬೇಕು, ಏನು ಮಾಡಬೇಕು? ಪಾಕಿಸ್ತಾನಕ್ಕೆ ಇರುವಂಥ ಆಪ್ಷನ್ ಒಂದೇ, ಉಗ್ರರನ್ನು ಪೋಷಿಸಬೇಕು, ಉಗ್ರರಿಗೆ ಜಾಗ ಕೊಡಬೇಕು, ಅವರನ್ನು ಎಲ್ಲ ಗನ್ನು, ಬಟ್ಟೆ, ಊಟ ಎಲ್ಲವೂ ಕೊಟ್ಟು ಚೂ ಬಿಡಬೇಕು ಭಾರತದ ಮೇಲೆ. ಇದೇ ಕೆಲಸವನ್ನು ನಿರಂತರವಾಗಿ ಪಾಕಿಸ್ತಾನ ಮಾಡಿಕೊಂಡು ಬಂದಿದೆ. ಈಗ ಅದೇ ನಿಟ್ಟಿನಲ್ಲಿ IMF ಕೊಟ್ಟಿರುವಂಥ ಹಣದಲ್ಲಿ ಉಗ್ರರಿಗೆ ನೆರವು ನೀಡೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಒಂದ್ ಕಡೆ ರಾಜ್ಯಾದ್ಯಂತ ತಿರಂಗ ಯಾತ್ರೆ ನಡೀತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕ ಕೊತ್ತನೂರು ಮಂಜುನಾಥ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನ ನೀಡೋದ್ರ ಮೂಲಕ ಸದ್ಯ ಚರ್ಚೆಯಲ್ಲಿದ್ದಾರೆ ಕೊತ್ತನೂರು ಮಂಜುನಾಥ್. ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸಿದ್ದು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. ಆಪರೇಷನ್ ಸಿಂಧೂರ ಕುರಿತು ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕರು. 26 ಜನ ಮಹಿಳೆಯರ ಅರಿಶಿನ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕೊತ್ತನೂರು ಮಂಜುನಾಥ್ ಗುಡುಗಿದ್ದಾರೆ. ನೋಡಿ, ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸಿದ್ದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಆ 26 ಜನ ಏನಿದ್ದಾರೆ ಅವರ ಕಣ್ಣು ಮುಂದೆನೆ ತಮ್ಮ ಗಂಡಂದಿರನ್ನ ಕೊಂದಿದ್ದಾರೆ. ನಿಜಕ್ಕೂ ಅವರೆಲ್ಲ ಗಟ್ಟಿಯಾಗಿರೋ ಕಾರಣಕ್ಕಾಗಿ ತಡ್ಕೊಂಡಿದ್ದಾರೆ. ಬೇರೆ ಯಾರಾದ್ರೂ ಇದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ರು. ಉಗ್ರರು ದೇಶದೊಳಗೆ ಬಂದು 26 ಮಂದಿಯನ್ನ ಹತ್ಯೆಗೈದಿದ್ದಾರೆ. ಪತ್ನಿ ಎದುರು ಪತಿಯನ್ನ ಹೊಡೆದ್ರೆ ಅದನ್ನ ಹೇಗೆ ಸಹಿಸೋದು? ಹೆಣ್ಣು ಮಕ್ಕಳು ಗಟ್ಟಿಯಾಗಿರೋದಕ್ಕೆ ವಾಪಸ್ ಬಂದಿದ್ದಾರೆ. ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾ ಇದ್ರು. ಯಾಕೆ ಸೆಕ್ಯೂರಿಟಿ ಇರಲಿಲ್ಲ ಅಲ್ಲಿ? ದೇಶದಲ್ಲಿ ಟೆರರಿಸ್ಟ್ಗಳನ್ನ ಬುಡ ಸಮೇತ ಕಿತ್ತು ಹಾಕಬೇಕು. ಈ ಬಾರಿ ಒಳ್ಳೆ ಅವಕಾಶ ಇತ್ತು, ಆದ್ರೆ ಏನು ಮಾಡಿಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕೋಲಾರದಲ್ಲಿ ಶಾಸಕ ಕೊತ್ತನೂರು ಮಂಜುನಾಥ್. ಕಣ್ಮುಂದೆ ಆ ಘಟನೆ ನೋಡಿದಾಗ ಅಂತದಕ್ಕೆ ಪರಿಹಾರ ಇದೆಲ್ಲ ಏನು ಮಾಡಿಲ್ಲ. ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಏನ್ ಮಾಡ್ಬಿಟ್ಟಿದೀವಿ? ಅಲ್ಲಿ ಹೊಡೆದು ಬಿಟ್ವಿ, ಇಲ್ಲಿ ಹೊಡೆದು ಬಿಟ್ವಿ. ಇನ್ನೊಂದು ನಿಮ್ಮ ಟಿವಿಗಳಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ, ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗ್ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂಥದ್ದನ್ನ ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದ್ರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದ್ರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್
ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ಕೊತ್ತನೂರು ಮಂಜುನಾಥ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊತ್ತನೂರು ಮಂಜುನಾಥ್ ಹೇಳಿಕೆಯನ್ನ ನಾನು ನೋಡಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆತ ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ, ನಾನು ಅದನ್ನು ನೋಡಿಲ್ಲ. ಮಂಜುನಾಥ್ ಹೇಳಿಕೆ ಬಗ್ಗೆ ಏನು ಮಾತನಾಡದೆ ಹೊರಟಿದ್ದಾರೆ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು. ಗೊತ್ತಿಲ್ಲ, ನೋಡ್ಲಿಲ್ಲ, ಅವ್ರ ಸ್ಟೇಟ್ಮೆಂಟ್ ನೋಡ್ಲಿಲ್ಲ. ಗೊತ್ತಿಲ್ಲ, ನೋಡ್ಲಿಲ್ಲ, ಅವ್ರ ಸ್ಟೇಟ್ಮೆಂಟ್ ನೋಡ್ಲಿಲ್ಲ. ಕದನ ವಿರಾಮಕ್ಕೆ ಸಾಕಷ್ಟು ವಿರೋಧ ಇದೆ. ಇದರ ವಿರುದ್ಧ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ಭಯೋತ್ಪಾದನೆ ಕಿತ್ತು ಹಾಕಬೇಕಾದ್ರೆ ಬೇರು ಸಮೇತ ಕೀಳಬೇಕು. ಕದನ ವಿರಾಮ ಜಾರಿಯಾಗಿರುವಂಥದ್ದು ಒಂದಷ್ಟು ನಾಯಕರಿಗೆ ಇದಕ್ಕೆ ಸಂಬಂಧಪಟ್ಟಂತ ವಿರೋಧ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ ನಾಯಕರು. ಭಾರತ ಕದನ ವಿರಾಮಕ್ಕೆ ಯಾಕೆ ಒಪ್ಪಿಕೊಳ್ತು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಪಾಕಿಸ್ತಾನದ ಬೆಂಬಲಕ್ಕೆ ಚೀನಾ ಹಾಗೂ ಟರ್ಕಿ ದೇಶ ಬಂತು. ಭಾರತದ ಜೊತೆಗೆ ಯಾರಾದರೂ ನಿಂತ್ರ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಈಗ ದೇಶಾದ್ಯಂತ ಬಾಯ್ಕಟ್ ಟರ್ಕಿ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಅಮೆರಿಕಾದವರು 300 ಮಿಸೈಲ್ಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಬಾಯ್ಕಟ್ ಅಮೆರಿಕ ಮಾಡಲು ಪ್ರಧಾನಿ ಮೋದಿಗೆ ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ನೋಡಿ, ಯಾವಾಗ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಈ ಕದನ ವಿರಾಮ ಘೋಷಣೆಯಾಯಿತು, ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿ ಈ ವಿಚಾರವನ್ನು ತಿಳಿಸ್ತಾರೆ. ಅಲ್ಲಿಂದ ಒಂದಷ್ಟು ನಾಯಕರುಗಳಿಗೆ ಈ ಕದನ ವಿರಾಮದ ವಿಚಾರವಾಗಿ ಅಸಮಾಧಾನ ಇದೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತಂದರೆ, ಅದರಲ್ಲೂ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಕೇವಲ ಈ ರೀತಿಯಾಗಿ ಮಾಡಿದ್ರೆ ಆಗೋದಿಲ್ಲ. ಬುಡ ಸಮೇತ ಕಿತ್ತಾಕುವಂಥ ಕೆಲಸ ಆಗಬೇಕು. ಆಗ ಮಾತ್ರ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿ ಬರುತ್ತೆ. ಈಗ ಒಳ್ಳೆ ಅವಕಾಶ ಇತ್ತು. POKಯನ್ನು ವಾಪಸ್ ಪಡೆಯುವಂಥ ವಿಚಾರ ಆಗಿರ್ಬೋದು, ಅಥವಾ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವಂಥ ವಿಚಾರ ಆಗಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ನಾಯಕರು ಕೂಡ ಮಾತನಾಡಿದರೆ. ಸದ್ಯ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತೊಂದು ಕಡೆ ಕದನ ವಿರಾಮದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಪಪ್ರಚಾರ ಮಾಡುವಂಥ ಕೆಲಸ ಆಗ್ತಾ ಇದೆ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ BS ಯಡಿಯೂರಪ್ಪ ಅವರು ಮಾಜಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ. ನಮ್ಮ ಹೋರಾಟದ ಪ್ರತಿಫಲವಾಗಿ ಪಾಕ್ ಇಂದು ನೆಲ ಕಚ್ಚಿದೆ. ಪ್ರಧಾನಿ ಮೋದಿ ಯಶಸ್ಸು ಸಹಿಸಲಾರದೆ ಕೆಲವರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಪ್ರಧಾನಿ ಮೋದಿ ನಿಜಕ್ಕೂ ದೊಡ್ಡ ಸಾಧನೆ ಮಾಡಿ ತೋರಿಸಿದ್ದಾರೆ ಇಡೀ ಜಗತ್ತಿಗೆ ಏನು ಅಂತ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ BS ಯಡಿಯೂರಪ್ಪ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿದಿದೆ ಅಂತ ಹೇಳ್ಬಿಟ್ಟು ಒಂದು ಕೇಳ್ಬಿಟ್ಟು ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸನ್ನು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರು ಮೂಢಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ಸು. ಅದನ್ನು ಸಹಿಸಕ್ಕಾಗದೇನೆ ಯಾರೇ ಮಾತಾಡೋದಕ್ಕೆ ಅರ್ಥ ಇಲ್ಲ. ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿ ಅವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿದಿದೆ ಅಂತ ಹೇಳ್ಬಿಟ್ಟು ಒಂದು ಕೇಳ್ಬಿಟ್ಟು ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸನ್ನು, ನಮ್ಮ ಹೋರಾಟ. ಇನ್ನು ಕದನ ವಿರಾಮಕ್ಕೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಬಿಜೆಪಿ MLC CT ರವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಪಾಕ್ ಯುದ್ಧ ನಿಂತಿಲ್ಲ, ಅದು ಕೇವಲ ಪೋಸ್ಟ್ಪೋನ್ ಆಗಿದೆ ಅಷ್ಟೇ, ಮುಂದೂಡಿಕೆ ಮಾಡುವಂತ ಕೆಲಸ ಆಗಿದೆ. ಮತ್ತೆ ಯುದ್ಧ ಶುರುವಾದ್ರೆ ಅವರ ತಲೆ ಬಾಲ ಕಟ್ ಆಗತ್ತೆ. ಉಗ್ರರ ನಿರ್ಮೂಲನೆಗೆ ಕಾಂಗ್ರೆಸ್ ಕೈ ಜೋಡಿಸ್ಲಿ ಅಂತ CT ರವಿ ಅವರು ಹೇಳಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ CT ರವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಜಸ್ಟ್ ಕದನ ವಿರಾಮ ಏನು ಘೋಷಣೆ ಆಗಿದೆ, ಯುದ್ಧ ಅನ್ನುವಂಥದ್ದು ಇಲ್ಲಿ ಮುಂದೂಡಿಕೆ ಆಗಿದೆ. ಮತ್ತೆ ಏನಾದರೂ ಬಾಲ ಬಿಚ್ಚಿದ್ರೆ ತಲೆ ಬಾಲ ಎಲ್ಲ ಕೂಡ ಕಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ CT ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯುದ್ಧ ಯಾಕೆ ನಿಲ್ಸಿದ್ರಿ ಅಂತ ಕೇಳಿದ್ರಿ. ಯುದ್ಧ ನಿಲ್ಸಿಲ್ಲ, ತಾತ್ಕಾಲಿಕ ವಿರಾಮ ಅಂತ ಅಷ್ಟೇ ಹೇಳಿದ್ದಾರೆ. ಇನ್ನೊಂದು ಭಯೋತ್ಪಾದಕ ಚಟುವಟಿಕೆ ಮರುಕಳಿಸಿದ್ರೆ
ನಿಮ್ ಬಾಲನು ಕಟ್ಟಾಗುತ್ತೆ, ನಿಮ್ ತಲೆನೂ ಕಟ್ಟಾಗುತ್ತೆ ಅಂತ ಸ್ಟ್ರಾಟಜಿನ ಚೇಂಜ್ ಮಾಡಿದ್ದಾರೆ. ತಂತ್ರಗಾರಿಕೆ ಬದಲಾಗಿದೆ. ಆದ್ರೆ ನಿಮ್ ಬದ್ಧತೆ ಏನು? ನಿಮಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕ್ಬೇಕು ಅಂತಿದ್ರೆ ನಮ್ ಜೊತೆ ಕೈ ಜೋಡಿಸಿ ಭಯೋತ್ಪಾದಕರನ್ನ ಬೆಂಬಲಿಸುವಂತ DNA ನ ಬೇರ್ ಸಹಿತ ಕಿತ್ತಾಕ್ಬೇಕು. ಆ DNA ಯಾವ ಮತಗ್ರಂಥದಲ್ಲಿದೆ? ಜೆಹಾದ್ ಅನ್ನೋದು ಯಾವ ಮತಗ್ರಂಥದಲ್ಲಿ ಇರುವ ಉದ್ಗಾರ? ಯುದ್ಧ ಯಾಕೆ ನಿಲ್ಸಿದ್ರಿ ಅಂತ ಕೇಳಿದಿರಿ. ಯುದ್ಧ ನಿಲ್ಸಿಲ್ಲ, ತಾತ್ಕಾಲಿಕ ವಿರಾಮ ಅಂತ ಅಷ್ಟೇ ಹೇಳಿದ್ದಾರೆ. ಇನ್ನೊಂದು ಭಯೋತ್ಪಾದಕ ಚಟುವಟಿಕೆ ಇನ್ನು ಪ್ರಧಾನಿ ಸ್ವಯಂ ಘೋಷಿತ ವಿಶ್ವಗುರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಪ್ರಿಯಾಂಕ್ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸದ್ಯ ಟಾಕ್ ವಾರ್ ನಡೀತಾ ಇದೆ, ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಮೋದಿಯನ್ನ ಪ್ರೀತಿಸೋರು ವಿಶ್ವಗುರು ಅಂತ ಹೆಸರಿಟ್ಟಿದ್ದಾರೆ. ವಿಶ್ವಗುರು ಅಂತ ಕರೀರಿ ಅಂತ ಪ್ರಿಯಾಂಕ್ ಖರ್ಗೆಗೆ ನಾವೇನಾದ್ರೂ ಹೇಳಿದ್ವಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆಯನ್ನ ಸೈಟ್ ಕಳ್ಳ ಅಂತ ಕರಿಬೇಕಾ? ಮೋದಿಯನ್ನ ಟೀಕಿಸಿದ್ದಂತ ಪ್ರಿಯಾಂಕ್ಗೆ ಛಲವಾದಿ ನಾರಾಯಣಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಪ್ರಧಾನಿ ಸ್ವಯಂ ಘೋಷಿತ ವಿಶ್ವಗುರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಂಥ ಪ್ರಿಯಾಂಕ್ ಖರ್ಗೆಗೆ ಸದ್ಯ ಛಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಈಗ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇರುವಂಥದ್ದು. ಅಂದರೆ ಮಾತಿಗೆ ಮಾತು, ಏಟಿಗೆ ಏಟು. ಸೊ ಏನು ಮಾತಾಡಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ನೋಡೋಣ. ವಿಶ್ವಗುರು ನಾವಿಟ್ವಾ? ವಿಶ್ವಗುರು ನಾವಂತೇಳಿ ಇಲ್ಲ ಬರ್ದಿಟ್ಕೊಂಡಿದೀವ? ಯಾರೋ ಜನ ಬೇಕಾದವ್ರು ಒಬ್ಬೊಬ್ಬರನ್ನ ಕರೀತಾರೆ. ನಿಮ್ಮನ್ನು ಹೇಳ್ತಾರಪ್ಪ ಸೈಟ್ ಕಳ್ಳ ಅಂತ ನಿಮ್ಮನ್ನು ಹೇಳ್ತಾರೆ. ರಾತ್ರಿ ಇಟ್ಕೊಂಡಿರ್ತಾರೆ, ರಾತ್ರಿ ಕೊಟ್ಬಿಡ. ನಾವ್ ಹೇಳಿಲ್ವಾ? ನಾವ್ ಹೇಳಿಲ್ವಲ್ಲ ಅಲ್ವಾ ಸರ್? ಅದಕ್ಕೆ ನೋಡಿ, ಯಾರೋ ಹೇಳಿದ್ ಜನ ಹೇಳಿದ್ದನ್ನ ಅದನ್ನ ಕೇಳಿದ್ರು. ವಿಶ್ವಗುರು ಅಂತ ಯಾರೋ ಒಬ್ರು ಬೇಕಾದವ್ರು ನಿಮ್ಮಂತವ್ರು ಅವ್ರ ಬಗ್ಗೆ ಅಭಿಮಾನ ಇರೋರು ಹೇಳ್ತಾರೆ.